ನಮಸ್ಕಾರ ರೀ ಕಲಬುರಗಿ ಮಂದಿಗೆ. ಇವತ್ತು ಅಫ್ಜಲ್ಪುರದಿಂದ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಎಂಕಂಚಿ ಗ್ರಾಮದ ಶ್ರೀ ದೌಲ್ ಮಲಿಕ್ ಮುತ್ತೆಯವರ ದರ್ಶನಕ್ಕೆ ಹೋಗನ್ ಬರ್ರಿ. ಶ್ರೀ ದೌಲ್ ಮಲಿಕರ ಗುರುವನ್ನ ಸ್ಮರಿಸಿ, ಗುರುವನ್ನ ಭಜಿಸಿ, ಬದುಕಿನ ಭಾವನೆ ನೀಗಿಸಿ ಗುರುವಿನ ಪೂಜಿಸೋನ್ ಬರ್ರಿ. ದೌಲ್ ಮಲಿಕರ ದರ್ಗಕ್ಕ ಭಕ್ತಿಲೆ ಯಾರು ಹೋಗ್ತಾರ ಅವರೆಲ್ಲಾ ಕಷ್ಟವನ್ನ ದೂರ ಮಾಡ್ತಾನ್ರಿ. ಮಾತು ಬಾರದವ್ರಿಗೆ ಮಾತು ಬರ್ಸಿದ್ದಾರ್ರಿ ನನ್ನ ಗುರು ದೌಲ್ ಮಲಿಕ್ ಮುತ್ತೆ ಅವ್ರಿ. ಕಷ್ಟ ಅಂತ ಬಂದವ್ರಿಗೆ ಬದುಕಿನ ಬೆಳಕಿನ ದಾರಿ ತೋರಿಸುವ ಗುರು ಇವರೇ ರೀ. ಮಕ್ಕಳು ಇಲ್ಲ ಅಂತ ಬಂದವ್ರಿಗೆ ಬಾಳ ಬೆಳಗಿದ ಗುರು ನನ್ನ ದೌಲ್ ಮಲಿಕ್ ಮುತ್ತೆ ಅವ್ರಿ. ದೌಲ್ ಮಲಿಕರ ಭಕ್ತಿಲೆ ದೀನ್ ಹೊಡೆದ್ರ ಬಂದ ನೋವನ್ನ ದೂರ ಮಾಡುತ್ತಾನ್ರಿ ನನ್ನ ಗುರು ದೌಲ್ ಮಲಿಕ್ ಮುತ್ತೆ ಅವ್ರಿ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಗಮ ಎಂಕಂಚಿ ಊರ ಶ್ರೀ ದೌಲ್ ಮಲಿಕ್ ಕ್ಷೇತ್ರ ರೀ. ಒಂದಿನ ನಡೆದ ಪವಾಡ ಹೇಳ್ತೀನಿ ಕೇಳ್ರಿ. ಒಬ್ರು ಮಕ್ಕಳು ಆಗಿಲ್ಲ ಅಂತ ಮಹಾದೇವಿ ಎಂಬ ತಾಯಿ ದೌಲ್ ಮಲಿಕರಿಗೆ ಬೇಡಿಕೊಳ್ತಾರ್ರಿ. ಕಡೆಗೂ ಅವಳಿಗೆ ಮಕ್ಕಳಾಗುತ್ತೆ. ಅವಳು ಬೇಡಿಕೊಂಡ ಹರಕೆ ಎಲ್ಲರಿಗೂ ಗಾಬರಿ ಮೂಡಿಸುತ್ತೆ. ಅವಳು ಬೇಡಿಕೊಂಡ ಹರಕೆ ಯಾವ ರೀತಿ ಇತ್ತು ಅಂತಂದ್ರ, ನನಗೆ ಮಕ್ಕಳಾದ್ರ ಕುದಿಯುವ ಅನ್ನದಾಗ ಕೂಸಿನ ಹಾಕಿ ತೆಗಿತೀನಿ ಅಂತ ಬೇಡ್ಕೊಳ್ತಾಳ್ರಿ. ಆಗ ಅಲ್ಲಿದ್ದ ಹಯ್ಯಾಳ ಮುತ್ಯ ಐತವ ತಗೊಂಡ್ ಬಾ ನಿನ್ನ ಕೂಸಿಗಿ ಅಂತ ಹೇಳ್ತಾರ್ರಿ. ಆಗ ಕುದಿಯುವ ಅನ್ನದಾಗ ಕೂಸಿನ ತೆಗೆದು ತಾಯಿಗೆ ಕೊಡ್ತಾರ್ರಿ. ಇಡೀ ಜನ ದೌಲ್ ಮಲಿಕರ ಕ್ಷೇತ್ರದಲ್ಲಿ ನಿಂತು ಪವಾಡವನ್ನು ನೋಡಿ ಗಾಬರಿ ಆಗ್ತಾರ್ರಿ. ಇದು ಇತ್ತೀಚೆಗೆ ನಡೆದ ಪವಾಡ ಕಣ್ರಿ. ಮಾಟ ಮಂತ್ರ ತಂತ್ರ ಎಲ್ಲ ಸುಟ್ಟು ಬೂದಿಯಾಗುವ ಜಾಗ ಕಣ್ರಿ ಇದು. ನನ್ನ ಗುರುವಿನ ಜಾಗದಲ್ಲಿ ಭಕ್ತಿಯಿಂದ ತಲೆಬಾಗಿ ಕೇಳಿದ್ರ ನನ್ನ ಗುರು ಭಕ್ತರ ಕಷ್ಟಕ್ಕೆ ಯಾವತ್ತೂ ಇಲ್ಲ ಅಂತ ಅಂದಿಲ್ಲ ಕಣ್ರಿ. ನನ್ನ ಗುರುವಿನ ಬಗ್ಗೆ ಹೇಳ್ತಾ ಹೋದ್ರ ಪದಗಳೇ ಸಾಲದು. ಅವರ ಮಹಿಮೆ ಅಪಾರ. ಒಮ್ಮೆ ಎಂಕಂಚಿ ಗ್ರಾಮಕ್ಕೆ ಬಂದು ನನ್ನ ಗುರುವಿನ ದರ್ಶನ ಮಾಡಿ ಕಷ್ಟಗಳಿಂದ ಪುನೀತರಾಗಿ. ಧನ್ಯವಾದಗಳು. ದೌಲ್ ಮಲಿಕಗ ಎಷ್ಟಂತ ಹೊಗಳಲಿ, ತೀರದು ಗುರುವಿನ ಲೀಲಾ. ಹಯ್ಯಾಳ ಮುತ್ಯಾಗ ಆಗಿದಿ ಬರುವ ನೆಲೆಸಿದಿ ನಾಲಿಗೆ ಮ್ಯಾಲ. ಹಯ್ಯಾಳ ಮುತ್ಯಾಗ ಆಗಿದಿ ಬರುವ ನೆಲೆಸಿದಿ ನಾಲಿಗೆ ಮ್ಯಾಲ.